You should not read personal diaries. That is Papu diary. They'll scrape out the squishy thing and put it inside. Who planted drumstick in beach? My father. Your father. See their banana. Okay, no need to scribble it. You want any other chocolate? Read. This is the book of Samrudh G. Goda. This is written when he was studying. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SGS ಕನ್ನಡ ವ್ಲಾಗ್. ಸೊ ಈಗ ನನ್ನ ಈಟಿಂಗ್ ಹ್ಯಾಬಿಟ್ ಕೂಡ ಚೇಂಜ್ ಆಗಿದೆ. ಆವಾಗ ನಾನು ವ್ಲಾಗ್ ನೋಡ್ತಾ ಇದ್ದರೆ ಬರೀ ಸ್ನ್ಯಾಕ್ಸ್ ತಿಂತಿದ್ದೆ, ಬಟ್ ಈಗ ನಾನು ಸ್ನ್ಯಾಕ್ಸ್ನ ಫ್ರೂಟ್ಸಲ್ಲಿ ರಿಪ್ಲೇಸ್ ಮಾಡಿದ್ದೀನಿ. ಸೊ ಸೀಬೆಹಣ್ಣು ಮತ್ತು ಪಪ್ಪಾಯ ಅಂತೂ ಡೈಲಿ ತಿಂತಾನೆ ಇರ್ತೀನಿ. ಆ್ಯಂಡ್ ಹಬ್ಬ ಕೂಡ ನಾಳೆ. ಏನು ಹಬ್ಬ ಅಂದರೆ ಮಹಾಲಯ ಅಮಾವಾಸ್ಯೆ. ಸೊ ನಾವು ಇವತ್ತು ಭಾನುವಾರ ಮಹಾಲಯ ಅಮಾವಾಸ್ಯೆನ ಇಟ್ಕೊಂಡಿದ್ದೀವಿ. ಮಹಾಲಯ ಅಮಾವಾಸ್ಯೆ ದಿನವೇ ನಾವು ಮಾಡಲ್ಲ, ಒಂದು ವಾರ ಮುಂಚೆನೇ ಮಾಡ್ತೀವಿ. ಯೂಶ್ವಲಿ ಅವಾಗೆಲ್ಲ ತುಂಬ ಜೋರಾಗಿ ಮಾಡ್ತಾಯಿದ್ವಿ. ಒಂದು 50ರಿಂದ 60 ಜನ ಅವ್ರು 100 ಜನನ ಕರೆದು ಒಂದು ಕುರಿ ಕರೆದು ಊಟ ಹಾಕಿಸ್ತಾ ಇದ್ವಿ. ಬಟ್ ಈ ಸತಿ ತುಂಬ ಸಿಂಪಲ್ಲಾಗಿ ಮನೆಯವ್ರ ಮಟ್ಟಿಗೆ ಹಬ್ಬ ಮಾಡ್ತಿದ್ದೀವಿ. ಬಟ್ ಲಾಸ್ಟ್ ಇಯರು ಅಷ್ಟೇ ತುಂಬ ಸಿಂಪಲ್ಲಾಗಿ ಮಾಡಿದ್ವಿ. ಈ ಇಯರು ಅಷ್ಟೇ ಜಸ್ಟ್ ಮನೆಯವ್ರು ಅಷ್ಟೇ ಕರೆದು ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಸೊ ಇಷ್ಟೆಲ್ಲ ಐಟಮ್ಸ್ ಮಾಡಿದರು ಅಮ್ಮ ಮಹಾಲಯಕ್ಕೆ. ಆ್ಯಂಡ್ ಆಲ್ ದ ಫುಡ್ ಕ್ರೆಡಿಟ್ಸ್ ಗೋಸ್ ಟು ಮೈ ಮಾಮ್ ಓನ್ಲಿ. ಯಾಕಂದರೆ ನಮ್ಮಮ್ಮ ಅಷ್ಟು ಡಿಲಿಷಿಯಸ್ ಆಗಿ ಅಡುಗೆ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅವ್ರು ಮಾಡೋ ಅಡುಗೆ ಎಲ್ಲ ನೀವು ತಿನ್ನಬೇಕು. ನನಗಂತೂ ಸಿಕ್ಕಾಬಡೆ ಇಷ್ಟ ಆಗುತ್ತೆ. ಆ್ಯಂಡ್ ಈಗ ಹಿರಿಯರಿಗೆ ಎಡೆ ಇಟ್ವಿ, ನಮ್ಮ ಅಜ್ಜ ಅಜ್ಜಿಗೆ. ಸೊ ಅಲ್ಲಿ ನೀವು ನೋಡ್ಬೋದು 2 ಗಿಂಡಿನ ಇಟ್ಟು ನಾವು ಪೂಜೆ ಮಾಡ್ತೀವಿ. ಆ್ಯಂಡ್ 2 ಎಡೆನ ಇಟ್ಟಿದ್ದೀವಿ ಅಜ್ಜ ಮತ್ತು ಅಜ್ಜಿಗೆ. ಅದು ಮನೆ ಇಟ್ಟಿರೋದಕ್ಕೆ. Guys, this fellow has taken my sketch pens, my crayons without my permission. And top of it, what you are saying? It's not mine, right? Tell me, now you tell. No, what I'm irritating you, I'm making a video. Wait. What you are writing? You don't care. Then give my pencil back. Give my sketch pens back. I don't care. I'll take it back. If you don't care, I'll take it back. Give it to me. Give. No. Huh? ಹಿರಿಯರಿಗೆ ಎಡೆ ಇಟ್ಟಾದಮೇಲೆ ಕಾಗೆಗೂ ಕೂಡ ಇಟ್ಟು ಬರ್ತೀವಿ. ನೆಕ್ಸ್ಟ್ ನಾವೆಲ್ಲ ಊಟ ಮಾಡ್ತಾಯಿದ್ವಿ. ಇವತ್ತು ನನಗೆ ವ್ಲಾಗ್ ಮಾಡೋ ಯಾವ ಇಂಟೆನ್ಷನೂ ಇರಲಿಲ್ಲ. ಸೊ ನಾನು ಯೂಟ್ಯೂಬ್ ರೇಷದಲ್ಲಿ ಮಾಡ್ತಾ ಇರಲಿಲ್ಲ ಆ್ಯಕ್ಚುಲಿ. ಚೆನ್ನಾಗಿ ಊಟ ಮಾಡಿ ನೆಕ್ಸ್ಟ್ 1 ರೌಂಡ್ ಎಲ್ಲ ಮಲ್ಕೊಂಡ್ವಿ ಆರಾಮಾಗಿ. ತಿಂದಿದ್ದನ್ನ ಕರಗಿಸ್ಬೇಕಲ್ಲ ಅಂತ ಈವ್ನಿಂಗ್ ವಾಕ್ ಹೋಗ್ತಾ ಇದ್ದೀವಿ. ಜೊತೆಗೆ ಶಮನ್ ಕೂಡ ಕರ್ಕೊಂಡು ಹೋಗ್ತಾ ಇದ್ವಿ. ಪಾಪ ಅವನಿಗೆ ಮೋಸ್ಟ್ಲಿ ಶಾರ್ಟ್ ವಾಕ್ ಅಂದ್ಕೊಂಡು ಬಂದೇನು, ಬಟ್ ನಾವೊಂದು ಸ್ವಲ್ಪ ಲಾಂಗ್ ವಾಕೇ ಹೋದ್ವಿ. ಗಣಪತಿ ಇಟ್ಟಿದ್ದಾರೆ, ಬಾ ನಮ್ಮ ಏರಿಯಾ ಗಣಪತಿ ತೋರಿಸ್ತೀನಿ ಅಂತ ಅವನನ್ನು ಹಾಗೆ ಕರ್ಕೊಂಡು ಹೋದೆ. ತುಂಬ ಮಾತಾಡ್ತಿದ್ದ. ಸೊ ದಾರಿ ಉದ್ದಕ್ಕೂ ಒಳ್ಳೆ ಮಾತಾಡಿಕೊಂಡೆ ಟೈಮ್ ಪಾಸ್ ಮಾಡಿಕೊಂಡು ಹೋಗ್ತಿದ್ವಿ. Sorry? What is it? Huh. Me and Bibi went to sit. It's full of junk. Junk food. Do you like junk food? Which is your favorite junk food? Booba. No. Then ice cream. No. Then chips. No. Then which junk food you like? Sneakers. Snickers. It's your favorite chocolate. I like Ferrero Rocher, you know. Come this side. Step down. Sneakers is America. Cutie pie. Smile. ನಾನು ಯಾರು? ಚೇತು. So who am I to you? Who is ಚೇತು? ನಾನು ಏನಾಗ್ಬೇಕು ನಿಂಗೆ? ಇಷ್ಟು ಬೇಗ ಮರ್ದೋಯ್ತಾ? ಆಂಟಿ. ಚಿಕ್ಕಿ. ಚಿಕ್ಕಿ. ನೋ, ಅತ್ತೆ. ಓ ಅತ್ತೆ. ನಾನು ಅತ್ತೆ ಕಣೋ. Who am I? ಹೇಳು. ಅತ್ತೆ. ಹಾ, but when you were small, no, you used to call me ಚಿಕ್ಕಿ. Do you remember? You used to call me ಚಿಕ್ಕಿ. ಚಿಕ್ಕಿ ಮರ್ತೆ ಹೋಗಿದೆ. ಗಿವ್ ಕಿಸಿ. ಕಿಸಿ ಕೊಡು, ಅತ್ತೆಗೊಂದು ಕಿಸಿ ಕೊಡು. My cute dear nephew is. Come, let's go. Let's go on a walk. Where we are going? Tell the audience where we are going.
ಏರಿಯಾ ಗಣಪತಿ ನೋಡಕ್ ಹೋಗ್ತಿದೀವಿ ಗಾಯ್ಸ್. ನಾವು ಮಮ್ಮಿ ನೋಡಿ ಟ್ರೀ ತಗೋಬೇಕು, ಅದು ತಗೋಬೇಕು, ವಿಡಿಯೋ ಎಲ್ಲ. ಕಮ್ ಲೆಟ್ಸ್ ಗೋ. ಸೊ ಈವ್ನಿಂಗ್ ವಾಕ್ ಹೋಗ್ತಾ ಇದ್ದೀನಿ, ನನ್ನ ನೆಫ್ಯೂನು ಬರ್ತೀನಿ ಅಂದ. ಸೊ ಐ ಆಮ್ ಟೇಕಿಂಗ್ ಹಿಮ್ ಆಲ್ಸೋ. ನಮ್ಮ ಏರಿಯಾದಲ್ಲಿ ಗಣಪತಿ ಇದೆ, ನಾಳೆ ಬಿಡ್ತಿದ್ದಾರೆ. ಅದಕ್ಕೆ ಈ ಪೆಂಡಲ್ ಹಾಕಿ ಹೊರಗಡೆ ನಿಲ್ಲಿಸಿದ್ದಾರೆ. ಫುಲ್ ಆರ್ಕೆಸ್ಟ್ರಾ DJ ಇರುತ್ತೆ. ಲೆಟ್ಸ್ ಗೋ ಆ್ಯಂಡ್ ಸಿ. ಎಷ್ಟು ಮಾತಾಡ್ತಾನೆ ಗೊತ್ತಾ, ವಿಡಿಯೋ ಆನ್ ಮಾಡಿದರೆ ಮಾತಾಡಲ್ಲ ಗೈಸ್, ವಿಡಿಯೋ ಆಫ್ ಮಾಡಿದ್ರೆ ತುಂಬ ಮಾತಾಡ್ತಾನೆ. Risham, your legs are paining. You're a strong boy. Turn here and give one thumbs up. Thumbs up. Guys, see the drumstick. ನಾನು ಇಷ್ಟು ದಿನ ನುಗ್ಗೆ ಸೊಪ್ಪು ಎಲೆ ನೋಡಿದೆ, ಬಟ್ ಈ ಥರ ರಿಯಲ್ ಆಗಿ ಡ್ರಮ್ಸ್ಟಿಕ್ ಬಿಟ್ಟಿರೋ ಮರ ನೋಡಿರಲಿಲ್ಲ. Risham, have you seen drumstick? See here. This is the banana leaf. This is drumstick. See, this is the drumstick. You know where you have seen? The beach. In the beach. Who planted drumstick in beach? My father. Your father. See there, banana. He made Have a garden. you seen banana tree? Yes. Look at there. There is a bunch of banana also left in the tree. Can you see? No. See there, yeah, there. Yeah, it's in the edge. But what is that soft thingy over there? That hanging thing, it's a flower. Flower of that fruit. That one hanging, it's a flower, banana flower. Come, let's go. Is it grey? No, it's not grey color. Observe it. It's a maroon color actually, but it has become light grey shade if you watch. Ganesha, see, Hanuman Dwara. Hanuman Dwara. I know. Dilla Ganapati. ಏನು ಮಾಡೋದು? Come, let's see whether it's inside the temple. I will show how it will fit inside the temple. Last time did you saw? Yeah, I saw last time it was inside the temple only. There. See here they are doing preparation. See their flowers. Will you go and help? Come here, they have kept. I'll show you. See here. Here is the Ganesha. Can you see? Ganapati Papa. Moria. Mangalamurti. Moria. Good boy. ಎಲ್ಲ ನಾನ್ ವೆಜ್ ತಿಂದಿದ್ವಲ್ಲ ಅಂತ ಟೆಂಪಲ್ ಒಳಗೆ ಹೋಗಲಿಲ್ಲ, ಆಚೆನೇ ನಿಂತ್ಕೊಂಡು ಇವನು ಗಣೇಶನ ನೋಡಿ ಕೈ ಮುಗಿತಿದ್ದ. Say hi to Ganesha. Hi. ಏನಿದು SGS ಕನ್ನಡ ವ್ಲಾಗ್ಸ್ ಅಂತ ಹಾಕೊಂಡು ಇಂಗ್ಲೀಷಲ್ಲಿ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರೆ ಈ ವಿಡಿಯೋ ಫುಲ್ಲು. ಇವನು ಜಾಸ್ತಿ ಇಂಗ್ಲೀಷಲ್ಲೇ ಇಂಟ್ರ್ಯಾಕ್ಟ್ ಮಾಡೋದು, ಹಾಗಾಗಿ ಇಂಗ್ಲೀಷಲ್ಲೇ ನಾನು ಅವನಿಗೆ ರಿಪ್ಲೈ ಕೊಡ್ತಾ ಇದ್ದೆ, ಮತ್ತಿನ್ನೇನಲ್ಲ. How many Snickers you want? Is that a Snicker? No, right? There's no Snickers it seems. What to do now? You want any other chocolate or you want to try Snickers itself? ಅವನಿಗೆ Snickers ಬೇಕಂತೆ. Come, let's go to next stop. ಅವನಿಗೆ Snickers ಬೇಕಂತೆ. ಅದರಲ್ಲಿ ಅವನೇನೋ ಟೆಸ್ಟ್ ಮಾಡಬೇಕಂತೆ ಒಳಗಡೆ ಯಾವ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ ಅಂತ. ಅಲ್ವಾ, ನಾನು ಗ್ರೌಂಡ್ನಟ್ ಅಂದೆ, ಅವನಿಲ್ಲ ಡ್ರೈ ಫ್ರೂಟ್ಸ್ ಅಂತ. Come, let's see there and we'll come. Okay. He did not hear you. Say hello, uncle. Do you have Snickers? Ishbeko, you tell how many you want. See, they have Snickers. Only one is enough. 2 is enough. Enough. Now who will pay the money to him? Who will give the money? See, I don't have money. Ask him how much. 20 it seems. Now where to get 20 rupees? You don't know. I just forgot to on the video. I was just making the video without turning on the camera. How dumb I am. I did not shoot at all. The camera was off. Chiku. ಈಗ ನೆನಪಾದ್ನಾ? I got 2 Snickers. Just wait. 1 second. ಚೀಕು ಅಂತ ಹೇಗೆ ನೆನಪಾಯ್ತು? ಈಗ ನೆನಪಾಯ್ತಾ ನಿಂಗೆ? ಫಸ್ಟೇ ಕೇಳಿದಾಗ ಯಾಕೆ ಹೇಳಿಲ್ಲ? ಮರ್ತೋಗಿತ್ತಾ? You forgot me. Then how you remembered I'm Chiku anta? Because in the vlogs your mother is calling Chiku. She doesn't call me Chiku, she calls me Chetu. But you used to call me Chiku. You're the only person who calls me Chiku, right? Okay, tell. You are telling something. So
So I have 2 sneakers. We're going to see what is inside. So one I'm keeping in my pocket. Okay. Okay, first let's open this. Yeah. Oh, I love this. My favorite candy. I want. But I'm saying inside this there is a peanut, not dry fruit. But I'm saying there's a dry fruit. How? Show. Oh, What is that, caramel? there's a dry. Actually, this is a dry fruit. They'll scrape out the squishy thing and put it inside this. No, that is a caramel. It's not a dry fruit. Inside that you will get a groundnut, see peanuts. Even shopkeeper told you it's peanuts, not. See here the peanut. It is. See the peanut. Okay, let's have some. Yeah, you can have. Just try it. Yummy. You want one? Yeah. I know I have another sticker. But why you are wearing lipstick? I am not wearing lipstick. See, your lips are so red. Are you wearing lipstick? Because yours is a tender lips. Chiku. In the sneaker bar, I checked what was inside. Okay. But you were saying different things. I am saying in this, see here only, let's see whether they have written what they have used, the ingredients. See, here they have mentioned the ingredients. We will show you. Just a second, we will read it, okay? Open this, spread it out. Here they have given packed with nuts, chewy caramel and a slab of nougat, read. all covered in chocolate. So, it is a nuts. That means groundnut. But I call nuts. What is a dry fruit? So now you are saying in this they have put dry fruits, but you know dry fruits are more costly. Okay, this is just a 10 rupees chocolate, so they cannot put dry fruits in this. Dry fruits are a bit costlier. Then the price of chocolate they will make more costlier. So it is groundnut, not dry fruit, not cashew like that. It will be chosen from the sneaker company. Oh, is it? Now where you'll put this wrapper? I cannot find any dustbin. So do you want to drink some chilled sugarcane juice? Don't want. Then what do you want? Home. You want to go home? Come, let's go home. Mummy, bye. Say bye. Say bye to my audience. And come here. See, wear your slippers. Before that, see, come here. What you have to tell? Like, share, comment and subscribe to SGS Kannada Vlogs. Like, subscribe, and share. You missed it. Come again once more. See, like, share. Let's both say it. Okay, like, share, comment and subscribe to SGS Kannada Vlogs. Now you just only say subscribe to SGS Kannada Vlogs. Subscribe to Kannada. Come here. See, then you're very. See, if you don't say no, they will think you don't know English. Now you have to say. See, subscribe to SGS Kannada Vlogs. Subscribe. Tell, subscribe. Subscribe. I know that. SGS SGS Kannada Vlogs. Kannada Vlogs. Now tell it. Yeah, Subscribe to Kannada SGS Kannada Vlogs. SGS Kannada Vlogs. Again you tell. You have to tell properly in one go. Why you're not understanding? I'll make you understand. Come. Shama. Rusham, see here. You should not read personal diaries. That is Papu diary. Let's see what he has written. Come. Okay, first let's see what's there in this book. See what Samrudh has written. Who is this? This is the book of Samrudh G. Gowda. Read. This is the book of Samrudh G. Gowda. This is written when he was studying in 9th. There are few days Spent by Samrudh. Who is Samrudh? the bullier he was bullying. When did he bully you, man? Last time we came, last year and last time, he was taking my fidget spinner and all. But he was your favorite, right? You used to play with him. You used to always say, I like Papu.
more than Divi used to like Papu, you know. You used to play with Papu. You have forgotten everything. How come you forget everything this Papa's easily? not even there. He's not there, but what about your memory? He went. He's in hostel studying. Hostel. Yeah, he's in the hostel. You don't know. Nobody told you that he's studying in hostel. He's studying MBBS. Later on, he will come and give you injection. No need. You want injection, tablet, or syrup? What you want? Nothing. Just now you told he will bully you, right? So I'll ask him to give you a big one, big syringe of injection to you. No need. No, I will ask him to give. See, I have a video proof. You told Samrud is bullying you. So I'll show this to him. As if you didn't bully him. No, I have not. No, I saw. I haven't bullied him, you know. I know. How you know? Because last time I saw you What you saw me? What you saw bullying me? up in the upstairs. What I was bullying him in the upstairs. Taking your makeup. It's my makeup. I was not taking his things, right? But yes. Where is your dad? Dad went to Divi house. Bye-bye. So have you completed writing? Now show what you have written. Show them. Yeah, tell them what you have written. I wrote my name Vishyam. Okay, then. I wrote my pet name Shama. Okay. I wrote my great grandpa name Mogana. I wrote my grandpa name Goda. What Gouda? Full name. Gidde Goda. Then I wrote my father's name Lohit. Now I'm writing my mother's name Sharan. Good boy. You don't know her spelling. What you have written? Tell me. Yes. Then. H-A-R Yeah, good. Then. A Sharanya. N N-Y-A. Done. Yeah, come, let's show your handwriting. See, It is not visible. it's not visible. Touch here, it has become blur. Touch on the screen. Give a tap. Now is it visible? Yeah. Rusham, Shama, Moganna Gowda. That Gowda is not proper here, spelling mistake. Gidde Gowda is correct. Lohit, Sharanya, it's okay. Everything is correct, but here you have not written properly. Mogan Gowda. Right? See, I was you correct this mistake. Now no, you I was correct. not. I'm not writing Goda. I was writing Gidde Goda that time. Oh, that time correct. That time you made mistake. Okay, no need to scribble it. ನೇಮ್ ಅಂದರೆ ಮನೇಲಿ ಕರೆಯೋ ಹೆಸರು ಮುದ್ದಾಗಿ ಇಟ್ಟಿರೋದು ಅಂತ. ಶಮಾ, ವಾಟ್ ಯು ಮೀನ್? When I grow up, I'll be Bada. You'll be bada. Now you're chota packet. Then also they will call you Shama only because it's your pet name. Now they're calling Mini. Then I'll be Bada. Then they will call Bada. Bada, Dadana. Okay, tell what you have written next. Rusham, Mini, Dolu, Shama, come. Tell. ಅವನಿಗೆ ಅಷ್ಟೆಲ್ಲ ನಿನ್ನ ಪೆಟ್ ನೇಮ್ ಅಲ್ವೇನೋ? ಟೆಲ್ ಯೋರ್ ಪೆಟ್ ನೇಮ್. This is my monster. Monster. It is looking like a coronavirus. Okay. Now who is I do like this? What do you mean by standing line, sleeping line? H A. Give my pencil back. No need. Wow, is it cursive writing? Give that book, I'll show. Not cursive writing. Then, what is Mix. this? Mix writing. Mix means Mixing normal and cursive. it will become mix writing. Okay, today I learned a new word, mix writing. Rusham is doing mixing. Mixing all the letters. You write my name. Which name you will write? Chiku. Chiku. Okay, write. Chiku is a very easy spelling, right? So you choose to write Chiku. Okay, tell me. Tell the spelling. C-H-I-K-U. CHIKU.
Okay, you wrote like that. Okay, now you write my name. Chico. Chico only. Chico is my name. What everybody calls me. Chico Cheeks. Only you call me Chico. What does Divi call me? I don't know. You don't know. What does my mom call me? I don't know. What's my name? You only told before. What's my name? Chico. No, another name. My Chico. pet name. Chico. Chetu, you told right that time. You forgot. You forgot Chetu. Write Chetu now. Che. You're very smart man. You're a very intelligent boy. You have wrote correct spelling. Yeah. Chetu. ವೆರಿ ಗುಡ್ ಗುಡ್. ಅಮ್ಮ ಎಷ್ಟು ಕರೆಕ್ಟಾಗಿ ಬರ್ದ ನೋಡು ಒಂದೇ ಗೋಲಿ ಚೇತು ಅಂತ. See. ನಾವ್ ಯು ರೈಟ್ ಮೈ ಅಫಿಷಿಯಲ್ ನೇಮ್ ಸೌಜನ್ಯ. Huh? ಸೌಜನ್ಯ. Jan. Yeah. ಓ ಮೈ ಗಾಡ್, ಇಟ್ಸ್ ಸೋ ಕರೆಕ್ಟ್. ಎಷ್ಟು ಕರೆಕ್ಟಾಗಿ ಸೌಜನ್ಯ ಬರ್ದ ಗೊತ್ತಾ? SOUJANY. Really, you're very smart, yaar. Rusham, very good. ಓಕೆ, ಋಷಮಿಗೆ ಒಂದು ಮೆಡಲ್ ಕೊಡೋಣ. ಏನು ಮೆಡಲ್? ಏನು ಬೇಕು ನಿಂಗೆ? ಸ್ನಿಕರ್ಸ್ ಇನ್ ಯೋರ್ ಪಾಕೆಟ್ ಇಸ್ ಯೋರ್ ಗಿಫ್ಟ್. ಆ ಪಾಕೆಟಿಗೆ ಕೈ ಹಾಕು, ನಿನ್ನ ಗಿಫ್ಟ್ ಸಿಗುತ್ತೆ. ಪಾಕೆಟ್ ಒಳಗೆ ಕೈ ಹಾಕು. ಎಲ್ಲಿ ಹೋಯ್ತು? ಮೀ ಆ್ಯಂಡ್ ಋಷಮ್ ತುಂಬ ಬ್ಯುಸಿ ಇದ್ವಿ ನಮ್ಮ ಆ್ಯಕ್ಟಿವಿಟೀಸಲ್ಲಿ. ಆ್ಯಂಡ್ ದೊಡ್ಡವರೆಲ್ಲ ಕೂಡ ಚಿಟ್ ಚಾಟ್ ಮಾಡ್ತಾಯಿದ್ರು. ಫ್ಯಾಮಿಲಿ ಗ್ಯಾದ್ರಿಂಗ್ ಅಂದರೆ ಇನ್ನೇನು ಸ್ವಲ್ಪ ಹರಟೆ ಮಾತುಕತೆ ಎಲ್ಲ ಇರುತ್ತಲ್ಲ. ನೆಕ್ಸ್ಟ್ ಯಾರು ನಂತರ ಹಾಕ್ತಾರೆ ಅವ್ರು ಔಟ್. ಓಕೆನಾ? ನಂತರ ಹಾಕ್ತಾರೆ ಔಟ್. ಯು ಆರ್ ಔಟ್. ನೀನು ಔಟ್. ಕೌಂಟ್ ಮಾಡು ಶಮ. ಯು ಆರ್ ಔಟ್. ಕ್ಲಬ್ಸಲ್ಲೂ ನೀನೇ ಔಟ್ ಆಗಿದ್ದು. ಹಾಂ, 50 ಕೌಂಟ್ ಮಾಡಬೇಕು. ನೀನು ಕೂತೇ ಇಲ್ಲ ಕಣೋ. ಎನಫ್ ಎನಫ್. ಅವ್ನು ಕತ್ಕೋತಾಯ್ತಲ್ಲ, ಈಗ ಹುಡುಕ್ತಾನೆ. ಯು ಕೆನಾಟ್ ಕ್ಯಾಚ್ ಮೀ. ನೆಕ್ಸ್ಟ್ ಡೇ ನಾನು ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿ ಮತ್ತು ಮಟನ್ ಸಾರು ತಿಂತಾಯಿದ್ದೀನಿ. ಇದು ನನ್ನ ಒನ್ ಆಫ್ ದ ಫೇವ್ರೆಟ್ ಬ್ರೇಕ್ಫಾಸ್ಟ್ ಮತ್ತು ಕಾಂಬೋ. ಅಕ್ಕಿ ರೊಟ್ಟಿ ಮಟನ್ ಸಾರು ನಂಗೆ ತುಂಬ ಇಷ್ಟ. ಆ್ಯಂಡ್ ಮಟನಲ್ಲಿ ನಾನು ತಿನ್ನೋದು ಬರೀ ಬೋನ್ ಅಥವಾ ಫ್ಯಾಟ್ ಪೀಸ್ ಅಷ್ಟೇ. ನಾನು ಮಸಲ್ ಅದು ತಿನ್ನಲ್ಲ, ಕಂಡ ಅಂತಾರಲ್ಲ ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಜಸ್ಟ್ ಬೋನ್ ಮತ್ತು ಬೋನ್ ಮ್ಯಾರೋ ತಿಂತೀನಿ. ಆ್ಯಂಡ್ ಫ್ಯಾಟ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮ ಮಮ್ಮಿ ಮಾಡೋ ಮಟನ್ ಸಾರು ಅಕ್ಕಿ ರೊಟ್ಟಿ ಸಕ್ಕತ್ತಾಗಿರುತ್ತೆ. ನಮ್ಮ ಏರಿಯಾ ಗಣೇಶನ ಇವತ್ತು ಅದ್ಧೂರಿಯಾಗಿ ವಿಸರ್ಜನೆ ಮಾಡ್ತಾ ಇದ್ದಾರೆ. ಸೊ ಇಡೀ ಏರಿಯಾ ಎಲ್ಲ ರೌಂಡ್ ಹಾಕೊಂಡು ಬರುತ್ತೆ. ಆ್ಯಂಡ್ ಏನೋ ಟಮ್ಟೆ ಬೀಟ್ಸು, ಡ್ಯಾನ್ಸು, ಆ ಡಿ ಜೆ ಸೌಂಡ್ ಎಲ್ಲ ಕೇಳಬೇಕಾ, ತುಂಬ ಭರ್ಜರಿಯಾಗಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇವನ್ ನಾನು ಈ ಟೈಮಲ್ಲಿ ಲೈವ್ ಕೂಡ ಬಂದಿದ್ದೆ ನನ್ನ ಚಾನಲಲ್ಲಿ. ಲೈವ್ ವಿಡಿಯೋ ಯೂಟ್ಯೂಬ್ ಸ್ಟ್ರೀಮಲ್ಲಿ ಇರುತ್ತೆ, ನೀವು ಹೋಗಿ ನೋಡ್ಬೋದು ಆ ಲೈವ್ ಸ್ಟ್ರೀಮ್ನ. ತುಂಬ ಚೆನ್ನಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಏನೋ ಅವ್ರವ್ರ ಏರಿಯಾ ಗಣೇಶ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲ ಏರಿಯಾದಲ್ಲೂ ಇಟ್ಟಿದ್ರು. ಆ್ಯಂಡ್ ನಮ್ಮ ಏರಿಯಾ ಗಣೇಶ ಈ ರೀತಿ ಇತ್ತು. ಆ್ಯಂಡ್ ಅದ್ರ ವಿಸರ್ಜನೆಯೂ ಅಷ್ಟೇ. ಫ್ಲವರ್ ಬಾಯ್ಸ್ ಅವರು ತುಂಬಾ ಗ್ರ್ಯಾಂಡಾಗಿ ಫುಲ್ಲು ಇದನ್ನು ಫ್ಲವರಲ್ಲಿ ಡೆಕೋರೇಟ್ ಮಾಡ್ತಾರೆ. ಟ್ಯಾಕ್ಟರ್ ಅಥವಾ ಅದು ಗಣೇಶ ವೆಹಿಕಲ್ ಇರುತ್ತಲ್ಲ, ವಾಹನ, ಯಾವ್ದು ನೋಡಿ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ. ಫುಲ್ ಅರೇಂಜ್ಮೆಂಟ್ಸು ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಕಣ್ಣು ತುಂಬ ಹೋಯಿತು ಆ ಫ್ಲವರ್ ಅರೇಂಜ್ಮೆಂಟ್ಸು. ತುಂಬ ಅಂದರೆ ತುಂಬ ರಿಚ್ ಲುಕ್, ತುಂಬ ಲ್ಯಾವಿಶ್ ಆಗಿ ಫ್ಲವರ್ ಅರೇಂಜ್ಮೆಂಟ್ಸ್. ವರ್ಷ ನಮ್ಮ ಏರಿಯಾದಲ್ಲಿ ಇದೇ ರೀತಿ ಫ್ಲವರ್ ಅರೇಂಜ್ಮೆಂಟ್ ಮಾಡ್ತಾರೆ ಗಣೇಶ ಬಿಡುವಾಗ. ಸೊ ಈ ವ್ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.